ಪಟ್ಟಿ ಬಿಡುಗಡೆಗೂ ಪುನಃ ಹಲವಾರು ಗೊಂದಲಗಳು ಬರ್ತಾ ಇದೆ. ಇದ್ದೇ ಯಾವುದೇ ರಾಜಕೀಯ ಪಕ್ಷದಲ್ಲಿ ಪಟ್ಟಿ ಬಿಡುಗಡೆ ಆಗ ಮುಂಚೆನೇ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದೇ ಇರುತ್ತೆ, ಅದು ಸ್ವಾಭಾವಿಕವಾಗಿರುವಂಥದ್ದು. ಆದರೆ ಒಂದು ಸಾರಿ ಪಟ್ಟಿ ಬಿಡುಗಡೆ ಆದಮೇಲೆ ಎಲ್ಲರೂ ಹೊಂದ್ಕೊಂಡು ಹೋಗ್ತಾರೆ ಪಕ್ಷದ ಹಿತದೃಷ್ಟಿಯಿಂದ. ನಮ್ಮ ಉದ್ದೇಶ ನರೇಂದ್ರ ಮೋದಿಯವ್ರನ್ನ ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಮಾಡಬೇಕು ಅಂತಿರೋದ್ರಿಂದ ಯಾರೂ ಅದರ ವಿರುದ್ಧ ಒಂದು ಶಬ್ದ ಮಾತಾಡೋದಿಲ್ಲ. ಪ್ರಾರಂಭಿಕವಾಗಿ ಒಂದು ಇಲ್ಲೊಂದು ಬೇಸರ ವ್ಯಕ್ತಪಡಿಸ್ತಾರೆ, ಎಲ್ಲವನ್ನು ಸರಿ ಮಾಡ್ಕೊಂಡು ಮುಂದೆ ಹೋಗ್ತಾರೆ. ಹಾವೇರಿಯಲ್ಲಿ ಕಾಂತೇಶ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಭಾಳ ಪ್ರಯತ್ನ ಮಾಡ್ತಾ ಇದ್ದೀವಿ. ಡೆಲ್ಲಿನಲ್ಲಿ ಇನ್ನೊಮ್ಮೆ ನಾನು ಪ್ರಯತ್ನ ಮಾಡ್ತೀನಿ. ನೋಡೋಣ, ಅಂತಿಮ ತೀರ್ಮಾನ ತಗೊಳ್ಳೋದು ಡೆಲ್ಲಿಯವ್ರು ತಾನೆ. ಆ ದಿಕ್ಕಿನಲ್ಲಿ ಪ್ರಯತ್ನ ಈಗಲೂ ಮುಂದುವರೆದಿದೆ, ಮತ್ತೆ ಮುಂದುವರಿಸ್ತೀನಿ. ನನ್ನ ಪ್ರಯತ್ನ ಪ್ರಾಮಾಣಿಕವಾಗಿ ನಾನು ಮುಂದುವರಿಸ್ತೀನಿ. ಅವಕಾಶ ಕೊಡಬೇಕು ಅಂತ ಒಂದು ಸಾಧ್ಯತೆ ನೋಡೋಣ ಏನಾಗುತ್ತೆ ಅಂತ. ನಾವೆಲ್ಲ ತೀರ್ಮಾನ ಚುನಾವಣಾ ಸಮಿತಿಯವರು ಏನಾಗುತ್ತೆ ಕಾದು ನೋಡೋಣ. ಧನ್ಯವಾದ.